ರಾಜ್ಯದಲ್ಲಿ ಕೋವಿಡ್ನ ರೂಪಾಂತರಿ ಕೊರೋನಾದ ರೂಪಾಂತರಿಯ ಆತಂಕ ಮತ್ತು ಅವಾಂತರ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಜನ ಹೆದರುಕೊಳ್ತಾ ಇದ್ದಾರೆ ಈ ಒಂದು ಕೋವಿಡ್ನ ಕಾರಣಕ್ಕೆ. JN.1 ಈ ಒಂದು ತಳಿ ಇದೆಯಲ್ಲ, ರೂಪಾಂತರಿ ಇದೆಯಲ್ಲ, ಇದರ ಬಗ್ಗೆ ಜನಗಳಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಅಲರ್ಟ್ ಆಗಿರಿ, ಆತಂಕ ಬೇಡ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ರಾಜ್ಯದಲ್ಲಿ JN.1 ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಕೂಡ ಒಂದು ಕಡೆ ಅಲರ್ಟ್ ಆಗಿದೆ. ಕ್ಯಾಬಿನೆಟ್ನ ಸಬ್ ಕಮಿಟಿ ಅಥವಾ ಉಪಸಮಿತಿ, ತಾಂತ್ರಿಕ ಸಲಹಾ ಸಮಿತಿ, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ಈ ಎರಡೂ ಕಮಿಟಿಗಳೊಂದಿಗೂ ಕೂಡ ಸಭೆ ಕೂಡ ನಡೆದಿದೆ. ಈಗ ಏನು ಮಾಡಬಹುದು, ಈ ಥರ JN.1 ಈ ಒಂದು ರೂಪಾಂತರಿಯ ಹಾವಳಿ ಜಾಸ್ತಿ ಆದರೆ, ಯಾವ್ಯಾವ ಭಾಗದಲ್ಲಿ ಜಾಸ್ತಿ ಆದರೆ, ಗಡಿ ಭಾಗದ ಕಥೆ ಏನು, ಆಸ್ಪತ್ರೆ ಕಥೆ ಏನು, ಮೆಡಿಸಿನ್ ಕಥೆ ಏನು, ಐಸೋಲೇಷನ್ ವಾರ್ಡ್ಗಳ ಕಥೆ ಏನು, ಹೋಮ್ ಕ್ವಾರಂಟೈನ್ಗಳ ಕಥೆ ಏನು, ಔಷಧಿ ಕಥೆ ಏನು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಭೆ ನಡೆದಿದೆ. ಕೋವಿಡ್ ನಿಯಂತ್ರಣ ಸಂಬಂಧಪಟ್ಟಂತೆ, ಕೋವಿಡನ್ನು ಕಂಟ್ರೋಲ್ ಮಾಡೋದು ಹೇಗೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಲ್ಲಿ ಚರ್ಚೆ ನಡೆದಿದೆ. ಯಾವೆಲ್ಲ ರೀತಿಯಲ್ಲಿ ನಾವು ಕೋವಿಡ್ ಬಂದ ಮೇಲೆ ಏನು ಮಾಡಬೇಕು ಅನ್ನೋದೊಂದು ಭಾಗ, ಬರೋಕ್ಕೆ ಮುಂಚೆ ಏನು ಮಾಡಬೇಕು, ನಾವು ಅದನ್ನು ತಡೆಯೋದು ಹೇಗೆ, ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬಹುದಾಗತ್ತೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕೂಡ ನಡೆದಿದೆ. ಜೊತೆಗೆ ಇಲ್ಲೇನೆಂದರೆ, ಸಭೆ ಬಳಿಕ ಒಂದು ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿಯೂ ಕೂಡ ಅವರು ಮಾತಾಡಿದ್ದಾರೆ. ಇಲ್ಲಿ ಏನಾರ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಕೂಡ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಮುಂಜಾಗ್ರತಾ ಕ್ರಮಗಳು ಏನು ಮಾಡಬೇಕು, ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದ್ರ ಬಗ್ಗೆ ಕೂಡ ಕ್ಲಾರಿಟಿ ಇದೆ. ಜೊತೆಗೆ ವರ್ಷಾಂತ್ಯ ಬರ್ತಾ ಇದೆಯಲ್ಲ, ಈ ಹೊಸ ವರ್ಷನ ಬರಮಾಡಿಕೊಳ್ತಾ ಇದ್ದೀವಿ, ಈ ವರ್ಷಕ್ಕೆ ನಾವು ಬೈ ಹೇಳ್ತಾ ಇದ್ದೀವಿ. ಈ ಥರ ನಡುವೆ ಸೆಲೆಬ್ರೇಷನ್ಸ್ ಜೋರಾಗಿರುತ್ತೆ. ಪ್ರವಾಸಿ ತಾಣಗಳ ಕಥೆ ಏನಾಗುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲವುಗಳ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಕೂಡ ಇವತ್ತಿಲ್ಲಿ ನಡೆದಿದೆ. ತಾಂತ್ರಿಕ ಸಮಿತಿ ಸಭೆ ಕೂಡ ನಡೆದಿದೆ. ಇಲ್ಲಿ ನೋಡ್ತಾ ಬರೋಣ ನಾವು. ಹೊಸ ವರ್ಷಕ್ಕೆ ನೋಡಪ್ಪ, ನಾವು ಯಾವುದೇ ನಿರ್ಬಂಧಗಳನ್ನು ಹಾಕಲ್ಲ, ಆದರೆ ಕೋವಿಡ್ ಬಂದವರು 7 ದಿನಗಳ ಕಾಲ ಹೋಮ್ ಐಸೋಲೇಷನ್ನಲ್ಲಿ ಇರಬೇಕು. 7 ದಿನ ಮನೇಲಿ ಇದ್ದುಬಿಟ್ರಪ್ಪ, ನೀವು ಆಚೆ ಬರೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ನೀವು ಆಚೆ ಬರಬೇಡಿ ಅಂತ ಹೇಳಿ ಆರೋಗ್ಯ ಸಚಿವರು ಒಂದು ಕಡೆ ಮಾತು ಹೇಳಿದ್ದಾರೆ. ಕೋವಿಡ್ ಪಾಸಿಟಿವ್ ಇದ್ದವರಿಗೆ ಕಡ್ಡಾಯವಾಗಿ ರಜೆ ಕೊಡ್ರಪ್ಪ. ಯಾರಿಗಾದರೂ ಕೋವಿಡ್ ಪಾಸಿಟಿವ್ ಬಂದಿತ್ತು ಅಂತ ಹೇಳಿದ್ರೆ ಅವ್ರಿಗೆ ನೀವು ಆಫೀಸಿಗೆ ಬನ್ನಿ, ಕೆಲಸಕ್ಕೆ ಬನ್ನಿ, ಇದೆಲ್ಲ ಹೇಳಬಾರ್ದು, ನೀವು ರಜೆ ಕೊಡಿ ಅವರಿಗೆ ಅಂತ ಕೂಡ ಒಂದು ಕಡೆ ಇಲ್ಲಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಕೋವಿಡ್ ಬಂದು ಆಸ್ಪತ್ರೆ ಸೇರಿದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ರಜೆ ಕೊಡಲೇಬೇಕು, ರಜೆ ನಿರಾಕರಿಸುವಂತಿಲ್ಲ. ಈ ಮೆಸೇಜ್ ಕೂಡ ಆರೋಗ್ಯ ಸಚಿವರ ಕಡೆಯಿಂದ ಹೋಗಿ. ಕಾರಣ ಈಗ ಒಬ್ಬರು ಆ ಥರ ಕೋವಿಡ್ ಬಂದು ಆಸ್ಪತ್ರೆ ಸೇರಿದಾಗ ಒಂದು ಕಡೆ ಅವರಿಗೆ ಔಷಧಿಗೆ ಕಾಸು ಅಡ್ಜಸ್ಟ್ ಮಾಡೋದು ಒಂದು ಭಾಗ ಆಗುತ್ತೆ. ಕೆಲಸಕ್ಕೂ ಬನ್ನಿ ನೀವು ಅಂದರೆ ದುಡ್ಡು ಎಲ್ಲಿಂದ ತರೋದವರು, ಜೊತೆಗೆ ಒಂದು ವೇಳೆ ಕೆಲಸಕ್ಕೆ ಬಂದರು ಅವರಿಂದ ಇನ್ನೊಂದು 50 ಜನಕ್ಕೆ ಹರಡಿದ್ರೆ ಯಾರ ಗತಿ, ಯಾರ ಹೊಣೆ, ಈ ಪ್ರಶ್ನೆ ಕೂಡ ಅಲ್ಲಿರುತ್ತೆ. ಸೊ ಆರೋಗ್ಯ ಕಾರ್ಯಕರ್ತರಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾರ್ಯಾರು ಹೆಲ್ತ್ ವರ್ಕರ್ಸ್ ಇರ್ತಾರಲ್ಲ, ಇವರಿಗೆ ನಾವು ವ್ಯಾಕ್ಸಿನ್ ಕೊಡಬೇಕು ಅಂತ ಒಂದು ತೀರ್ಮಾನ ಕೂಡ ನಾವು ಮಾಡಿದ್ದೀವಿ ಅಂತ ಕೂಡ ದಿನೇಶ್ ಗುಂಡೂರಾವ್ ಒಂದು ಕಡೆ ಹೇಳಿದ್ದಾರೆ, ಆರೋಗ್ಯ ಸಚಿವರು ಹೇಳಿದ್ದಾರೆ. ಜೊತೆಗೆ 1.5 ಲಕ್ಷ ಸಿಬ್ಬಂದಿ ಆಗಬಹುದು, 1.5 ಲಕ್ಷ ಸಿಬ್ಬಂದಿಗಳಾಗಬಹುದು ಅಂತ ಒಂದು ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡ್ತೀವಿ ಅಂತ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ರಾಜೀವ್ ಗಾಂಧಿ ವಿಕ್ಟೋರಿಯಾ H ಬ್ಲಾಕ್ನಲ್ಲಿ 3 ಜನರಲ್ಲಿ JN.1 ಇದು ಪತ್ತೆಯಾಗಿದೆ. ಶಾಲಾ ಮಕ್ಕಳಿಗೆ ಯಾರಿಗಾದರೂ ನೆಗಡಿ ಇತ್ತು, ಜ್ವರ ಇತ್ತು, ಕೆಮ್ಮಿತ್ತು ಅಂದರೆ ಸ್ವಲ್ಪ ಹುಷಾರು, ಮನೆಯಲ್ಲೇ ಇರಿಸಿಕೊಳ್ಳುವಂತಹ ಸಮಯ ಇದು, ಇರಿಸ್ಕೊಳ್ಬೇಕು, ನೀವು ರಿಸ್ಕ್ ತಗೋಬೇಡಿ. ಮಕ್ಕಳಿಗೆ ಅಥವಾ ತೊಂದರೆ ಆದಾಗ ನೀವು ಯಾಕೆ ಸ್ಕೂಲಿಗೆ ಕಳಿಸ್ತೀರ ಅವ್ರನ್ನ, ಬೇರೆ ಮಕ್ಕಳೊಂದಿಗೆ ಆಟ ಆಡಕ್ಕೆ ಬಿಡೋದು, ಅವರೊಂದು ಗುಂಪಲ್ಲಿ ಸೇರೋದು, ಇದೆಲ್ಲ ಏನು ಮಾಡಬೇಡಿ. ಮುಂದಿನ ಕ್ರಮಗಳ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನು ನಿರ್ಧಾರಕ್ಕೆ ಬಂದಿದ್ದೀವಿ. ಒಂದು ಕೋವಿಡ್ ಬಂದರೆ ರಜಾ ಕೊಡಬೇಕು ಅವ್ರಿಗೆ, ಅವ್ರು ಹಾಸ್ಪಿಟಲೈಸ್ಡ್ ಆಗ್ತಾರೆ ಅಥವಾ ಆಸ್ಪತ್ರೆಗೆ ಅವ್ರು ಸೇರಿಕೊಳ್ತಾರೆ ಅಂತ ಹೇಳಿದ್ರೆ ಒಂದು ರಜಾ ಕೊಡಿ ಅವ್ರಿಗೆ. ಆ ಥರ ಕಡ್ಡಾಯವಾಗಿ ರಜಾ ಕೊಟ್ಬಿಟ್ಟು ಕಳಿಸಿ ಅವರನ್ನು. ಐಸೋಲೇಷನ್ ಆಗಲಿ, ಹೋಮ್ ಐಸೋಲೇಷನ್ ಆಗಲಿ, ಮಕ್ಕಳಲ್ಲಿ ಕೆಮ್ಮು ನೆಗಡಿ ಇಂಥದ್ದಿತ್ತು ಅಂತ ಹೇಳಿದ್ರೆ ಅಂಥ ಮಕ್ಕಳನ್ನು ಕೂಡ ನೀವು ಟ್ರೀಟ್ಮೆಂಟ್ಗೆ ಒಳಪಡಿಸಬೇಕು. ಹೊರ ರಾಜ್ಯಗಳಿಂದ ಯಾರಾದರೂ ಬಂದರೆ ಅಂಥವ್ರಿಗೂ ಟೆಸ್ಟ್ಗಳಾಗಬೇಕಾಗತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಪಡ್ಕೊಂಡಿದ್ದೀವಿ. ಹೊರ ರಾಜ್ಯ ಆಗಲಿ, ಹೊರ ದೇಶಗಳಾಗಲಿ, ಎಲ್ಲಿಂದ ಬಂದರೂ ಸರಿ ಅಂಥವ್ರಿಗೆ ಟೆಸ್ಟ್ಗಳಾಗಬೇಕು. WHO ಮತ್ತು ಕೇಂದ್ರ ಸರ್ಕಾರ ಹೊಸ ತಳಿಯ ಬಗ್ಗೆ ಚೆಕ್ ಮಾಡಿ, ಹೊಸ ತಳಿ ನ್ಯೂ ವೇರಿಯಂಟ್ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳಿದರೂ ಕೂಡ ಆ ಒಂದು ಗೈಡ್ಲೈನ್ಸನ್ನು ನಾವು ಇಲ್ಲಿ ಫಾಲೋ ಮಾಡಬೇಕು. ಆದರೆ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಒಂದು ದಿನಕ್ಕೆ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. 5,000 ಟೆಸ್ಟ್, ಇಷ್ಟು ಟೆಸ್ಟ್ಗಳು ಒಂದು ದಿನಕ್ಕೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಕೂಡ ಗುಂಡೂರಾವ್ ಅವರು ಹೇಳಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ICU ಬೆಡ್ ಮಸ್ಟ್ ಆ್ಯಂಡ್ ಶುಡ್, ICU ಬೆಡ್ಗಳು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಾಗುತ್ತೆ ಅಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಆಲ್ರೆಡಿ ಮಾಡಿದ್ದೇವೆ. ಮಾಸ್ಕ್ ಬೇಕಾ, ICU ಬೆಡ್ಗಳು ಬೇಕಾ, ಆಕ್ಸಿಜನ್ ಪ್ಲ್ಯಾಂಟ್ಗಳು ಸುಸ್ಥಿರವಾಗಿರಬೇಕು. ಯಾವ ಕೋವಿಡ್ ಬಂದಿತ್ತು ಅವಾಗ ಆಕ್ಸಿಜನ್ ಪ್ಲ್ಯಾಂಟನ್ನು ಮಾಡಿದ್ರು, ಈಗೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಏನು ವರ್ಕ್ ಆಗ್ತಾ ಇಲ್ಲ, ಹಾಗಲ್ಲ, ಅದು ಕಂಡೀಷನಲ್ಲಿ ಇರಬೇಕು ಅಂತ ಆಕ್ಸಿಜನ್ ಪ್ಲ್ಯಾಂಟ್ಗಳು. 4 ಮೊಬೈಲ್ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಕೂಡ ನಾವು ಖರೀದಿ ಮಾಡ್ತೀವಿ. ಒಂದೇ ಒಂದು ಕಡೆ ಅಲ್ಲೇ ಇತ್ತದು, ಅದು ವರ್ಕ್ ಮಾಡ್ತಿಲ್ಲ ಅಂದ್ರೆ ಹಾಗಲ್ಲ,
ಈ ಆಕ್ಸಿಜನ್ ಪ್ಲಾಂಟ್ಗಳಿದೆಯಲ್ಲ, ಮೊಬೈಲ್ ಆಕ್ಸಿಜನ್ ಪ್ಲಾಂಟ್ಗಳು ಒಂದು ಕಡೆ ಇನ್ನೊಂದು ಕಡೆಗೆ ಮೂವಬಲ್, ಅಲ್ಲೂ ರೆಡಿ ಆಗುತ್ತೆ, ಇಲ್ಲೂ ರೆಡಿ ಆಗುತ್ತೆ, ಎಮರ್ಜೆನ್ಸಿಗೆ ಬರುತ್ತೆ. ಚಾಮರಾಜನಗರ ದುರಂತ ನಮ್ಗೆ ಗೊತ್ತೇ ಇದೆ, ಏನಾಗಿತ್ತು, ಎಷ್ಟು ಅವ್ಯವಸ್ಥೆ ಆಗಿತ್ತಾಗ, ಎಷ್ಟು ಜನ ಜೀವ ಚೆಲ್ಲಿದ್ರು ಗೊತ್ತಿದೆ ನಮಗೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಈ ರೀತಿ ತೀರ್ಮಾನಕ್ಕೆ ಬರಲಾಗಿದೆ. 2 ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಬೂಸ್ಟರ್ ಡೋಸ್ ಕೂಡ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ನಾನು 2 ಡೋಸ್ ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಇನ್ನೇನು ಬೇಡ ಹೇಳುವಂತಿಲ್ಲ. ಬೂಸ್ಟರ್ ಡೋಸ್ ಕೂಡ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನಾವು 30,000 ವ್ಯಾಕ್ಸಿನ್ಗಳು ನಮಗೆ ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಕಡ್ಡಾಯ ಸ್ಕ್ರೀನಿಂಗ್ನ ಅವಶ್ಯಕತೆ ಇಲ್ಲ. ಎಲ್ಲರೂ ಕರ್ಕೊಂಡು ಬಂದು ಪ್ಯಾನಿಕ್ ಮಾಡಿ ಅವ್ರನ್ನ ಗಾಬರಿಪಡಿಸಿ ನಾವು ನೀನು ಟೆಸ್ಟ್ ಮಾಡಿಸ್ಕೋ ಇದೆಲ್ಲ ಮಾಡಲ್ಲ. ಆದರೆ ರೋಗ ಲಕ್ಷಣ ಸಿಂಪ್ಟಮ್ಸ್ ಇರುತ್ತಲ್ಲ, ಯಾರೋ ಕೆಮ್ತಾ ಇದ್ದ, ಸೀನ್ತಾ ಇದ್ದ, ಸ್ವಲ್ಪ ಜ್ವರ ಇತ್ತು ಅವನಿಗೆ, ಯಾಕಂದ್ರೆ ನರಳ್ತಾ ಇದ್ದಾನೆ, ಅವನಿಗೆ ತಲೆಭಾರ ಇದೆ, ನೆಗಡಿ ಇದೆ, ಏನೋ ಈ ಥರದ್ದೆಲ್ಲ ಬರುತ್ತಲ್ವ, ಇಂಥವ್ರಿಗೆ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಅದನ್ನು ಅಲಕ್ಷ್ಯ ಮಾಡುವಂತಿಲ್ಲ ಅಂತ ಕೂಡ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್, ಈ ಒಂದು ಕೋವಿಡ್ ಅಥವಾ JN.1 ಈ ನ್ಯೂ ವೇರಿಯಂಟ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ರಮಗಳಿಗೆ ಸರ್ಕಾರ ಮುಂದಾಗ್ತಾ ಇದೆ? ಬಂದ ಮೇಲೆ ಟ್ರೀಟ್ಮೆಂಟ್ ಒಂದು ಭಾಗ, ಬರೋಕ್ಕೆ ಮುಂಚೆ ತಡೆಯೋ ದೃಷ್ಟಿಯಿಂದ ಏನು ಮಾಡ್ತಾ ಇದೆ ಗೌರ್ಮೆಂಟ್ ಅಂತ? ನೋಡಿ, ಆಡಿಯೋ ನಮಗೆ ಕೇಳಿಸ್ತಾ ಇಲ್ಲ ನಮಗೆ. ನೋಡಿ, ಒಂದು ರೀತಿಯಲ್ಲಿ ಸಾಕಷ್ಟು ಕ್ರಮಗಳಿಗೆ ಹೊಸ ವರ್ಷಕ್ಕಂತೂ ನಾವು ನಿರ್ಬಂಧಗಳನ್ನು ಹಾಕಲ್ಲ. ಆದರೆ ಕಟ್ಟುನಿಟ್ಟಾಗಿ ಅವರ ಒಂದು ಹುಷಾರಲ್ಲಿ, ಅವರ ಎಚ್ಚರಿಕೆಯಲ್ಲಿ ಅವರು ಇರಬೇಕು ಅಂತ ಕೂಡ ಒಂದು ಕಡೆ ಸರ್ಕಾರದ ಕಡೆಯಿಂದ ಒಂದು ಮನವಿ ಕೂಡ ಇಲ್ಲಿ ಬಂದಿದೆ. ಕೋವಿಡ್ ಪಾಸಿಟಿವ್ ಇದ್ದವರಿಗೆ ರಜೆ ಕೊಡಿ. ನ್ಯೂ ಇಯರ್ ದಿನ ಬೆಂಗಳೂರಲ್ಲಿ ಡ್ರೋನ್ ಕೂಡ ಹಾರಾಡುತ್ತಂತೆ. ಅದು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಸಾಕಷ್ಟು ಜನ ಸೇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ 200 ಮೀಟರ್ಗೂ ಕೂಡ ತಾತ್ಕಾಲಿಕವಾಗಿ ಕ್ಯಾಂಪನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ತಗೊಳ್ತಾ ಇದೆ ಅಂತ ಕಾರ್ತಿಕ್? ಖಂಡಿತ ರಮಾಕಾಂತ್, ಇವತ್ತು ಏನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ ತಾಂತ್ರಿಕ ಸಲಹಾ ಸಮಿತಿಯು ಕೂಡ ಭಾಗಿಯಾಗಿತ್ತು. ಅಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸಾಕಷ್ಟು ವಿಚಾರಗಳನ್ನು ಆರೋಗ್ಯ ಇಲಾಖೆಯು ಕೂಡ ಕೊಟ್ಟಿರುವಂಥದ್ದು. ಅಂದರೆ JN.1 ಏನು ಈ ಒಂದು ಕೋವಿಡ್ನ ಒಂದು ಇದೆಲ್ಲ ಅದರ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಗಾಬರಿ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಸಂಬಂಧಪಟ್ಟಂತೆ WHO ಮತ್ತು ಕೇಂದ್ರ ಸರ್ಕಾರವು ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಇದಕ್ಕೆ ಗಾಬರಿ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಆರೋಗ್ಯ ಇಲಾಖೆಯು ಕೂಡ ಅಂದರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದೆ, ಬಿಟ್ಟರೆ ಯಾವುದೇ ರೀತಿಯ ನಿರ್ಬಂಧಗಳನ್ನು ಜನರಿಗೆ ಹೇರುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. 60 ವರ್ಷ ಮೇಲ್ಪಟ್ಟವರಿಗೆ ಈ ಹಿಂದೆಯೇ ಘೋಷಣೆಯನ್ನು ಮಾಡಲಾಗಿತ್ತು, ಅಂದರೆ ಮಾಸ್ಕನ್ನು ಧರಿಸಬೇಕು ಅನ್ನುವಂಥದ್ದು. ಅದನ್ನು ಮುಂದುವರಿಸಲಾಗಿದೆ. ಜೊತೆಗೆ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಬಂಧನೆಗಳನ್ನೇನು ಹೇರಿಕೆಯನ್ನು ಮಾಡಿಲ್ಲ. ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದಿಷ್ಟು ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆಕ್ಸಿಜನ್ ಪ್ಲಾಂಟ್ ಇರಬಹುದು, ಜೊತೆಗೆ ಅಂದರೆ ಈ ಒಂದು ಬೆಡ್ಗಳನ್ನು ಯಾವ ರೀತಿಯಾಗಿ ಸುಸ್ಥಿರವಾಗಿಡಬೇಕು, ಕೋವಿಡ್ಗೆ ಮೀಸಲಾಗಿ ಎಷ್ಟು ಬೆಡ್ಗಳನ್ನು ಇಡಬೇಕು ಅನ್ನುವಂಥ ರೀತಿಯಾಗಿಯೂ ಕೂಡ ಒಂದಿಷ್ಟು ಸೂಚನೆಯನ್ನು ಕೊಡಲಾಗಿದೆ. ಅದರಂತೆ ಅಂದರೆ ಈ ಒಂದು ವೈರಾಣು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಲ್ಲಿ ಅದನ್ನು ತಡೆಯೋದಕ್ಕೂ ಕೂಡ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಅವನ ನಿಟ್ಟಿನಲ್ಲಿಯೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. 30,000 ಬೂಸ್ಟರ್ ಡೋಸ್ಗೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಗುಂಡೂರಾವ್ ಅವರು ಕೊಟ್ಟಿರುವಂಥದ್ದು. ಜೊತೆಗೆ ಆರೋಗ್ಯ ಕಾರ್ಯಕರ್ತರೇನೆಂದರೆ ರಾಜ್ಯದಲ್ಲಿ ವರ್ಕನ್ನು ಮಾಡ್ತಿರುವಂಥ ಆರೋಗ್ಯ ಕಾರ್ಯಕರ್ತರ ಸಂಖ್ಯೆ 1,5 ಲಕ್ಷದಷ್ಟಿದೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಟ್ರೂ ವ್ಯಾಕ್ಸಿನ್ ಅನ್ನುವಂಥದ್ದನ್ನು ಕೊಡ್ತೇವೆ, ಯಾಕಂದರೆ ಅವರನ್ನು ಕೂಡ ಕಾಪಾಡ್ಕೊಳ್ಬೇಕಾಗಿದೆ. ಕೋವಿಡ್ ಅಂತ ಅವರಿಗೆ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನ ಇರುವಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ವ್ಯಾಕ್ಸಿನನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆತಂಕಗಳಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರ ನಿರ್ಬಂಧಗಳನ್ನೇನು ಹೇರತ್ತ ಅನ್ನುವಂಥದ್ದು. ಆದರೆ ಅದನ್ನೆಲ್ಲವನ್ನೂ ಕೂಡ ಇವತ್ತಿನ ಸಭೆ ಬಳಿಕ ಸಚಿವರು ಅಲ್ಲೆಗಳೆದಿದ್ದಾರೆ. ಯಾವುದೇ ನಿರ್ಬಂಧಗಳನ್ನೇ ವಿಧಿಸೋದಿಲ್ಲ, ಆದರೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕಾಗತ್ತೆ. ಯಾಕಂತಂದರೆ ಈಗಾಗಲೇ ದೇಶದಲ್ಲಿ 4,000ಕ್ಕೂ ಹೆಚ್ಚು ಕೋವಿಡ್ ಕೇಸ್ಗಳಿದ್ದಾವೆ. ಅದರಲ್ಲಿ 3,000 ಚಿಲ್ಲರೆ ಕೇರಳದಲ್ಲಿದ್ದರೆ, ಎರಡನೇ ಹೈಯೆಸ್ಟ್ ಆಗಿ ಕರ್ನಾಟಕದಲ್ಲಿದೆ, 436 ಕೇಸ್ಗಳಿದ್ದಾವೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಟೆಸ್ಟಿಂಗ್ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ 5,000ಕ್ಕೂ ಹೆಚ್ಚು ಟೆಸ್ಟನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರೋಗ್ಯ ಇಲಾಖೆ ಮಾಡಿಕೊಳ್ತದೆ. ಜನರು ಕೂಡ ಜನದಟ್ಟಣೆಯ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನಗತ್ಯವಾಗಿ ಸಂಚಾರ ಮಾಡುವಂತಿರ್ಬೋದು, ಅಥವಾ ಈ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಏನು ಸೆಲೆಬ್ರೇಷನ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ಬಂದಂಥ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಕಡ್ಡಾಯವಾಗಿ ಮನೆಯಲ್ಲಿರಿಸಬೇಕು, ಪೋಷಕರ ಜವಾಬ್ದಾರಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪೋಷಕರಲ್ಲಿಯೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಕೋವಿಡ್ JN1 ಹೊಸ ತಳಿಯನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಇವತ್ತಿನ ಸಭೆಯಲ್ಲಿಯೂ ಕೂಡ ಪ್ರಮುಖವಾಗಿ ಆರೋಗ್ಯ ಸಚಿವರು ಇದೇ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಈ ಒಂದು ಕೋವಿಡ್ನ ಕೇಸ್ ಹೆಚ್ಚಳ ಆದರೂ ಕೂಡ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇವತ್ತು ನೀಡಿರುವಂಥದ್ದು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು.